ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SLC ವಾರ್ಷಿಕ ಪರೀಕ್ಷೆ 3ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಒಂದು ಪರೀಕ್ಷಾ ಫಲಿತಾಂಶ ರಿಸಲ್ಟ್ ಯಾವಾಗ ಪ್ರಕಟ ಮಾಡ್ತಾರೆ, ರಿಸಲ್ಟ್ ಡೇಟ್ ಹೇಳಿ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಇದೀಗ ಆ ಒಂದು ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆ 3ನೇನು ಬರೆದಿರಲ್ಲ, ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರ ಒಂದು ಟೀಚರ್ಸ್ನಾಗಿರ್ಬೋದು, ಸೋಷಿಯಲ್ ಮೀಡಿಯಾಗಳನ್ನಾಗಿರ್ಬೋದು ಎಲ್ಲ ಕಡೆ ಕೂಡ ಸರ್ಚ್ ಮಾಡ್ತಿರ್ತೀರಾ, ಕೇಳ್ತಾನೆ ಕೂಡ ಇರ್ತೀರಾ. ನಿಮ್ಮ ಒಂದು ಫ್ರೆಂಡ್ಸ್ಗಳು ಕೂಡ ಹೇಳ್ತಿರ್ಬೋದಾಗಿರುತ್ತೆ, ಅವಾಗ ರಿಸಲ್ಟ್ ಬರ್ಬೋದು, ಇವಾಗ ರಿಸಲ್ಟ್ ಅಂತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ನ ಕುರಿತು ಒಂದು ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ ಅಂತ ಹೇಳ್ಬೋದು. ನಂತರದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಿದ್ದಾರೆ, ಎಷ್ಟು ಪರ್ಸೆಂಟ್ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ವಿದ್ಯಾರ್ಥಿಗಳಲ್ಲಿದ್ದಾವೆ. ಇನ್ನು ಕೆಲ ವಿದ್ಯಾರ್ಥಿಗಳು ಕೇಳ್ತೀರಿ 18 ಮಾರ್ಕ್ಸ್ ಏನಾದ್ರು ಬಂದರೆ ಪಾಸ್ ಮಾಡ್ತಾರೆ ನಮ್ಮನ್ನ ಏನು ಎತ್ತ ಅಂತ ಅಂದ್ಬಿಟ್ಟು. ಈಗ ಅದೇ ರೀತಿ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಒಂದೊಂದು ಪ್ರಶ್ನೆಗಳು ಇರೋದಾಗಿರುತ್ತೆ. ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು. ಹೆಚ್ಚಿಗೆ ಒಂದು ಮಾಹಿತಿಗಳನ್ನು, ಸುದ್ದಿಗಳನ್ನು ಬೇಗ ಪಡ್ಕೋತಾ ಇರಬಹುದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುತ್ತೆ. ಅದರ ಮುಖಾಂತರ ಹೆಚ್ಚುವರಿ ಒಂದು ಪ್ರಶ್ನೆ, ಮಾಹಿತಿಗಳನ್ನು, ಡೌಟ್ಸ್ಗಳನ್ನ ಕೂಡ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ. ನಮ್ಮ ಜೊತೆ ಕಾಲ್ ಅಥವಾ ಮೆಸೇಜ್ ಮುಖಾಂತರ ಕೂಡ ನೀವು ಉತ್ತರನ ಪಡ್ಕೋಬೋದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಅವರ ಹೆಸರಿನ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನೀವು ನಮಗೆ ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮೊಂದು ಮೆಸೇಜ್ಗಳು ನಮಗೆ ಶೋ ಆಗ್ತವೆ. ನಂತರದಲ್ಲಿ ನಿಮ್ಮ ಮೆಸೇಜ್ಗೆ ರಿಪ್ಲೈ ಅಥವಾ ಕಾಲ್ ಮುಖಾಂತರ ಕೂಡ ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಮತ್ತೆ ಪ್ರತ್ಯೇಕವಾಗಿ ಸ್ಟೋರೀಸ್ಗಳನ್ನಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅಧಿಕೃತ ಪ್ರಕಟಣೆಗಳನ್ನು, ನೋಟಿಫಿಕೇಶನ್ಗಳನ್ನ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ, ನಿಮಗೆ ಅಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ, ಅದನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಂತ ಹೇಳ್ತಾ. ಇದೀಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಕೊಡ್ತಾರೆ, ಎಕ್ಸಾಮನ್ನು ಬರೆದಿದ್ದೀವಿ ನಾವು ಜುಲೈ 5ನೇ ತಾರೀಕಿನಿಂದ ಜುಲೈ 12ನೇ ತಾರೀಕು ತನಕ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆದಿರೋದಾಗಿರುತ್ತೆ. ಅದರಲ್ಲಿ ಒಂದು ಸಬ್ಜೆಕ್ಟ್ ನಮ್ಮದು ಫೇಲ್ ಆಗಿತ್ತು NC ಅಂತ ಬಂದಿತ್ತು, 2 ಸಬ್ಜೆಕ್ಟು, 3 ಸಬ್ಜೆಕ್ಟು, 5 ಸಬ್ಜೆಕ್ಟು, ಅಥವಾ ಕಳೆದ ವರ್ಷಗಳಲ್ಲಿ ನಾವು ಫೇಲ್ ಆಗಿದ್ವಿ, ಈ ವರ್ಷ ಪರೀಕ್ಷೆನ ಬರ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳು, ಅಥವಾ ಫಲಿತಾಂಶ ಸುಧಾರಣೆಗೆ ನಾವು ಪರೀಕ್ಷೆನ ಬರೆದಿದ್ದೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಗೆ ವೇಟ್ ಮಾಡ್ತಿರ್ತಾರೆ. ರಿಸಲ್ಟ್ ಯಾವಾಗ ಅಂತ ಕೇಳ್ತಿರುವಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಮೊದಲನೇದಾಗಿ ಶುರು ಆಗಬೇಕಿರುತ್ತೆ. ಅದು ಶುರು ಆದ ನಂತರದಲ್ಲಿ ಅದು ಕಂಪ್ಲೀಟ್ ಆದಮೇಲೆ ರಿಸಲ್ಟ್ಗೆ ಒಂದು ಡೇಟ್ ಅಂತೂ ಫಿಕ್ಸ್ ಆಗುತ್ತೆ ವಿದ್ಯಾರ್ಥಿಗಳು. ಇದು ನಿಮಗೆ ಅರ್ಥ ಆಗಬೇಕಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದಂಥ ದಿನದಿಂದ ರಿಸಲ್ಟ್ ಡೇಟ್ ಹೇಳಿ ಪ್ಲೀಸ್, ರಿಸಲ್ಟ್ ಡೇಟ್ ಹೇಳಿ ಪ್ಲೀಸ್ ಅಂತಿದ್ದಾರೆ. ರಿಸಲ್ಟ್ಗೆ ದಿನಾಂಕ ನಿಗದಿ ಆಗೋ ತನಕನೂ ಯಾವ ದಿನ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರಿಸಲ್ಟ್ಗೆ ದಿನಾಂಕ ನಿಗದಿ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆನ ಬೇಕಿದ್ರೆ ವಿದ್ಯಾರ್ಥಿಗಳು ಕೇಳ್ಬೋದಾಗಿರುತ್ತೆ. ನಂತರದಲ್ಲಿ ಈಗ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಏನು ಕೇಳ್ತಿರಲ್ಲ. ಸೊ ವ್ಯಾಲ್ಯೂಯೇಷನ್ನ ವಿದ್ಯಾರ್ಥಿಗಳಿಗೆ ಯಾವಾಗ ಮಾಡ್ತಿದ್ದಾರೆ ಅಂದರೆ ಜುಲೈ ತಿಂಗಳ 18ನೇ ತಾರೀಕು 2025ರಿಂದ ಮೌಲ್ಯಮಾಪನ ಕಾರ್ಯವನ್ನು ಶುರು ಮಾಡಲಾಗ್ತದೆ ಅಂದ್ಬಿಟ್ಟು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 18, 2025ರಿಂದ ಮೌಲ್ಯಮಾಪನ ಕಾರ್ಯ ಶುರುವಾಗ್ತಿದೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂತಂದರೆ SLC ಎಕ್ಸಾಮ್ 3ಯಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಎಷ್ಟು ಪರ್ಸೆಂಟ್ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಅಂತ. ಅಧಿಕೃತವಾಗಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಹಾಗೆ ಅಂದ್ಬಿಟ್ಟು ಯಾವುದೇ ರೀತಿ ಮಾಹಿತಿ ಅಂತೂ ಕೊಟ್ಟಿಲ್ಲ. ಅಂದರೆ ಕ್ವಶನ್ ಪೇಪರ್ ಅದು ಮಿಸ್ಟೇಕ್ ಆದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾರೆ, ಅಥವಾ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾರೆ, ಅಥವಾ ಆನ್ಸರ್ಗಳೇನಾದರೂ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಆಗದೇ ಇರೋಂಥ ಕಠಿಣತೆ ಮಟ್ಟವನ್ನು ಹೆಚ್ಚಿನ ಬಂದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಆದರೆ ಯಾವುದೇ ರೀತಿಯಾಗಿ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನು ಡಿಕ್ಲೇರ್ ಮಾಡಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತಪ್ಪಿದೆ ಹಾಗೆ ಅಂತಕ್ಕಂಥದ್ದು ಏನೂ ಬಂದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥದ್ದು ನಿಗದಿ ಆಗಿಲ್ಲ ವಿದ್ಯಾರ್ಥಿಗಳು. ಆದರೆ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಾರೆ 18 ಮಾರ್ಕ್ಸ್ ಬಂದರೆ ನಮ್ಮನ್ನ ಪಾಸ್ ಮಾಡ್ತಾರಾ ಹಾಗೆ ಅಂತ ಅಂದ್ಬಿಟ್ಟು. ಮತ್ತೆ ಕೋವಿಡ್ನ ಸಂದರ್ಭದಲ್ಲಿ ಕೊಡ್ತಿದ್ದಂಥ ಒಂದು ಕೃಪಾಂಕ ಏನಿತ್ತಲ್ಲ ಅದನ್ನು ತೆಗೆದಾಕ್ತಿದೆ ಅಂತ ಕೂಡ ಇಲಾಖೆಯವರು ಮಾಹಿತಿನ ಕೊಟ್ಟರು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ 10% ಹಿಂದಿನ ಇದ್ದಂಥ ನಿಯಮ ಏನಿತ್ತಲ್ಲ, ಕೋವಿಡ್ನ ಸಂದರ್ಭದಲ್ಲಿ 10% ಆ್ಯಡ್ ಮಾಡಿ 20% ಗ್ರೇಸ್ ಮಾರ್ಕ್ಸ್ ಕೊಡ್ತಿರೋದು ಕೋವಿಡ್ನ ಪೂರ್ವದಲ್ಲಿ ಇದ್ದಂಥ ನಿಯಮನೇ ಅನ್ವಯ ಆಗುತ್ತೆ. 10% ಕೊಡ್ತಾರೆ ಅಂತ ಕೂಡ ಸುದ್ದಿ ಇತ್ತು. ಬಟ್ ಆದರೆ ಯಾವುದೇ ರೀತಿ ಅಧಿಕೃತವಾಗಿ 2024-25ನೇ ಸಾಲಿನಲ್ಲಿ ಎಕ್ಸಾಮ್ ಬರೀತಿರುವಂಥ ವಿದ್ಯಾರ್ಥಿಗಳು ಏನಿದೆಯಲ್ಲ, ಸೊ ಇವರಿಗೆ ಗ್ರೇಸ್ ಮಾರ್ಕ್ಸ್ ಅಂತಕ್ಕಂಥ ಸುದ್ದಿ ಅಧಿಕೃತವಾಗಿಲ್ಲ. ನಂತರದಲ್ಲಿ ವಿದ್ಯಾರ್ಥಿಗಳು 18 ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಹಾಗೆ ಅಂತ ಕೇಳ್ತೀರಿ. ಸೊ ವಿದ್ಯಾರ್ಥಿಗಳು 18 ಮಾರ್ಕ್ಸ್ ಎಲ್ಲ ಬಂದರೆ ಪಾಸ್ ಅಂತೂ ಮಾಡೋಕ್ಕಾಗಲ್ಲ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಎಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದಾಗಿರುತ್ತೆ. ಎಷ್ಟು ಮಾರ್ಕ್ಸ್ ಬಂದರೆ ಪಾಸ್ ಮಾಡ್ತಾರೆ ಅಂತ. ಒಂದು ವಿದ್ಯಾರ್ಥಿಗಳಿಗೆ 100 ಅಂಕದ ಪರೀಕ್ಷೆಯನ್ನು ಬರೀತಿರಲ್ಲ, ಪ್ರಥಮ ಭಾಷೆಯ ಒಂದು ಪರೀಕ್ಷೆ 100 ಅಂಕಕ್ಕೆ ಎಕ್ಸಾಮ್ನ ಬರೀತೀರಾ, 125 ಮಾರ್ಕ್ಸ್ ಒಟ್ಟು ಇರುತ್ತೆ ಫಸ್ಟ್ ಲ್ಯಾಂಗ್ವೇಜ್. ಸೊ 100 ಅಂಕಕ್ಕೆ ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ 100 ಮಾರ್ಕ್ಸ್ ಇತ್ತು ಅಂದರೆ ಅದರಲ್ಲಿ 35 ಮಾರ್ಕ್ಸ್ ನಿಮ್ದು ಬರಬೇಕಿರುತ್ತೆ, ಪಾಸ್ ಆಗಬೇಕಾದ್ರೆ. ನಂತರದಲ್ಲಿ 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರೆಯುವಂಥ ಆಪ್ಷನಲ್ ಸಬ್ಜೆಕ್ಟ್ಸ್ ಇರ್ತಾವಲ್ಲ, ಸೊ ಒಂದು ಸಬ್ಜೆಕ್ಟ್ಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಐಚ್ಛಿಕ ವಿಷಯಗಳಲ್ಲಿ 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ಬರ್ತೀವಿ ಅಂದರೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ 28 ಅಂಕ ಬರಬೇಕಿರುತ್ತೆ ಪಾಸ್ ಆಗಲಿಕ್ಕೆ. ಸೊ ವಿದ್ಯಾರ್ಥಿಗಳು ಏನಾದರೂ 1-2 ಮಾರ್ಕ್ಸ್, 3-4 ಮಾರ್ಕ್ಸ್ ಹತ್ತಿರ ಬಂದಿದ್ದೀರಾ, ಫೇಲ್ ಆಗ್ತಾ ಇದ್ದೀರಾ ಮೂಮೆಂಟಲ್ಲಿ, ಆದರೆ ವಿದ್ಯಾರ್ಥಿಗಳಿಗೆಲ್ಲ ಪಾಸ್ ಆಗಿದ್ರೆ ಪಾಸ್ ಮಾಡುವ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ. ಅಂದರೆ ವ್ಯಾಲ್ಯೂಯೇಷನ್ ಎಲ್ಲ ವಿದ್ಯಾರ್ಥಿಗಳು ಮಾರ್ಕ್ಸ್ ಕೊಡ್ಬೋದು ಏನು ಅಂತ ಬರ್ದಿದ್ದಾರೆ ಅಂತಂದರೆ. ಸೊ ವಿದ್ಯಾರ್ಥಿಗಳು ಏನೂ ಬರ್ದಿಲ್ಲ ಅಂದರೆ ಪಾಸ್ ಅಂತೂ ಮಾಡಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆ. ಆ ಕಾರಣಕ್ಕೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.